ಅಜ್ಜಿ ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ಪುರಾಣದ ಕಥೆಗಳು ಕೇಳೋಕೆ ತುಂಬಾನೇ ಮಜವಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಅಜ್ಜಿ ಇವತ್ತು ರಾಜ ಸವರ್ಣನ ಕತೆನ ಹೇಳೋಕೆ ಬಂದಿದ್ದಾಳಂತೆ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ಹಾಗಾದ್ರೆ ಕೇಳೋಣ. ಮಕ್ಕಳೇ, ದಿನಾಲೂ ಒಂದೇ ತರಹದ ಕತೆ ಹೇಳಿ ಹೇಳಿ ಅದನ್ನ ನೀವು ಕೇಳಿ ಕೇಳಿ ಬೇಜಾರು ಬಂದಿರಬಹುದು. ಅದಕ್ಕಾಗಿ ನಾನಿವತ್ತು ಪುರಾಣದ ಕತೆ ಹೇಳ್ತೀನಿ ಕೇಳಿ. ಪ್ರಾಚೀನ ಕಾಲದಲ್ಲಿ ಹಸ್ತಿನಾಪುರ ಅನ್ನೋ ರಾಜ್ಯ ಇತ್ತು. ಆ ರಾಜ್ಯವನ್ನ ಸವರ್ಣ ಅನ್ನೋನು ಆಳ್ತಾ ಇದ್ದ. ಸವರ್ಣ ತುಂಬಾನೇ ಪರಾಕ್ರಮಿ ಆಗಿರೋದ್ರ ಜೊತೆಗೆ ತನ್ನ ಪ್ರಜೆಗಳನ್ನೂ ಸಹ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದ. ಕಷ್ಟ ಅಂತ ಆತನ ಬಳಿ ಬಂದವರಿಗೆ ಬರಿ ಕೈಯಲ್ಲಿ ವಾಪಸ್ ಕಳಿಸ್ತಾ ಇರಲಿಲ್ಲ. ಆದ್ದರಿಂದ ರಾಜ್ಯದ ಪ್ರಜೆಗಳೆಲ್ಲ ಆತನನ್ನ ತುಂಬಾನೇ ಗೌರವದಿಂದ ಕಾಣ್ತಾ ಇದ್ರು. ಹಾಗೆ ಸವರ್ಣ ಸೂರ್ಯದೇವನ ಪರಮ ಭಕ್ತನಾಗಿದ್ದ. ಬೆಳಗ್ಗೆ ಎದ್ದು ಮಿಂದು ಶುಚಿಯಾಗಿ ಸೂರ್ಯದೇವರಿಗೆ ಪೂಜೆ ಮಾಡದೆ ಬೇರೆ ಕೆಲಸ ಮಾಡ್ತಾನೆ ಇರಲಿಲ್ಲ. ತುಂಬಾ ವರ್ಷಗಳಿಂದ ಆತ ಇದನ್ನ ರೂಢಿಸ್ಕೊಂಡು ಬಂದಿದ್ದ. ಹಾಗೆ ಆ ಸವರ್ಣನಿಗೆ ಇನ್ನೊಂದು ಅಭ್ಯಾಸ ಇತ್ತು. ಅದೇನಪ್ಪಾ ಅಂದ್ರೆ ಬೇಟೆಯಾಡೋದು. ಆತ ಆಯುಧಗಳನ್ನ ಹಿಡ್ಕೊಂಡು ಕುದುರೆ ಏರಿ ಕಾಡಿಗೆ ಹೋದ್ರೆ ವಾರಗಟ್ಟಲೆ ಬರ್ತಾನೆ ಇರಲಿಲ್ಲ. ಒಮ್ಮೆ ಸವರ್ಣ ಕಾಡಿಗೆ ಬೇಟೆಗೆ ಅಂತ ಹೋಗಿದ್ದ. ಪ್ರಾಣಿಗಳು ನೀರನ್ನು ಕುಡಿಯೋಕೆ ಸರೋವರಕ್ಕೆ ಬರ್ತಾವಲ್ಲ, ಆದ್ರಿಂದ ಈತ ಒಂದು ಸರೋವರದ ಪಕ್ಕ ಒಂದು ಪದೇಲಿ ಅಡಗಿ ಕುಳಿತು ಪ್ರಾಣಿಗಳು ಬರೋದನ್ನ ಕಾಯ್ತಾ ಇದ್ದ. ಆಗ ಅಲ್ಲೊಬ್ಳು ಅಪ್ರತಿಮ ಸುಂದರಿ ಸ್ನಾನ ಮಾಡೋಕೆ ಅಂತ ಬಂದ್ಲು. ಆಕೆ ಸೌಂದರ್ಯ ನೋಡಿ ಸವರ್ಣ ಮನಸ್ಸು ಹೋದ. ಇಂಥ ಕಾಡಲ್ಲಿ ಇಷ್ಟೊಂದು ಚಂದದ ಹುಡುಗಿ. ಮೊದಲ ನೋಟದಲ್ಲೇ ಆಕೆ ಈತನಿಗೆ ತುಂಬ ಇಷ್ಟವಾಗಿ ಹೋದ್ಲು. ಹಾಗೆ ಆಕೆ ಬಳಿ ಬಂದ ಸವರ್ಣ, ಯಾರೇ ನೀನು ರೂಪಸಿ? ನಿನ್ನಂಥ ರೂಪವಂತಿಯನ್ನ ನಾನು ಇದುವರೆಗೂ ಕಂಡಿಲ್ಲ. ನಿನಗೆ ನಾನು ಸಂಪೂರ್ಣ ಮನಸೋತಿದ್ದೀನಿ. ನೀನು ಒಪ್ಪಿಗೆ ಕೊಟ್ರೆ ನಾನು ನಿನ್ನ ಮದುವೆಯಾಗಲು ಸಿದ್ಧನಿದ್ದೀನಿ ಅಂತ ಹೇಳ್ದ. ಆದ್ರೆ ಆ ಹುಡುಗಿ ಮೌನವಾಗಿದ್ಲು. ಈತ ಅಷ್ಟು ಮಾತಾಡಿದ್ರೂ ಯಾವುದೇ ಪ್ರತಿಕ್ರಿಯೆನೂ ತೋರಿಸ್ಲಿಲ್ಲ. ಒಮ್ಮೆ ಆತನನ್ನ ಮೇಲಿಂದ ಕೆಳಗುವರೆಗೆ ನೋಡಿ ಮಾಯವಾಗ್ಬಿಟ್ಲು. ಇದನ್ ಕಂಡ ರಾಜ ಸವರ್ಣ ತನ್ನ ಆಯುಧಗಳೆಲ್ಲವನ್ನ ಬದಿಗೆಸ್ತು ಜೋರಾಗಿ ಅಳತೊಡಗಿದ. ಸುಂದರಿ, ಎಲ್ಲ ಹೋದೆ? ನಿನ್ನ ಬಿಟ್ಟು ನಾನು ಜೀವಿಸೋದು ಕಷ್ಟ ಅಂತನ್ಸುತ್ತೆ. ನಿನ್ನನ್ನು ಮದುವೆ ಆಗಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಜೋರಾಗಿ ಕೂಗತೊಡಗಿದ. ಸವರ್ಣನ ಕೂಗನ್ನು ಕೇಳಿ ಆ ಸುಂದರಿ ಮತ್ತೆ ಪ್ರತ್ಯಕ್ಷ ಆದ್ಲು. ರಾಜನೇ, ನಾನು ಕೂಡ ನಿನಗೆ ಮನಸೋತಿದ್ದೀನಿ. ನಿನ್ನ ಮದುವೆ ಆಗೋಕೆ ನಾನು ಸಿದ್ಧಳಿದ್ದೇನೆ. ಆದರೆ ನಮ್ಮ ಮದುವೆಗೆ ನನ್ನ ತಂದೆ ಒಪ್ಪಿಗೆ ಬೇಕು ಅಂತಂದ್ಲು. ಆಗ ಸವರ್ಣ, ಯಾರು ನಿನ್ನ ತಂದೆ? ನಾನು ಮಾತನಾಡ್ತೀನಿ, ಅವರನ್ನ ಒಪ್ಪಿಸ್ತೀನಿ ಅಂತ ಭರವಸೆ ಕೊಟ್ಟ. ಆಗ ಆ ಸುಂದ್ರಿ, ನನ್ನ ಹೆಸರು ತಪ್ತಿ. ನನ್ನ ತಂದೆ ಸೂರ್ಯದೇವ. ನಾನು ಅವರ ಕಿರಿ ಮಗಳು. ಅವರ ಒಪ್ಪಿಗೆ ಇಲ್ಲದೆ ವಿವಾಹ ಸಾಧ್ಯವಿಲ್ಲ ಅಂತ ಹೇಳಿದ್ಲು. ಹಾಗೆ ಮತ್ತೊಮ್ಮೆ ಮಾಯವಾಗ್ಬಿಟ್ಲು. ಮತ್ತೆ ಆ ರಾಜ ಜೋರಾಗಿ ಕೂಗತೊಡಗಿದ. ಒಮ್ಮೆಲೆ ನಿತ್ರಾಣನಾಗಿ ಕುಸಿದು ಬಿದ್ದ. ಇದನ್ನ ನೋಡ್ತಾ ಇದ್ದ ಮೋಡ ತುಂತುರು ಮಳೆ ಸುರಿಸ್ತು. ಎಚ್ಚರವಾದ ಸವರ್ಣನಿಗೆ ಸುಂದರಿ ಹೇಳಿದ್ದು ನೆನಪಾಯಿತು. ಕ್ಷಣ ಆತ ದಿನಾಲು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದ ಸೂರ್ಯದೇವನನ್ನ ಒಲಿಸ್ಕೊಳ್ಳೋಕೆ ತಪಸ್ಸನ್ನು ಮಾಡೋಕೆ ನಿಂತ. ಬಿಸಿಲು ಮಳೆ ಚಳಿಗೂ ಕೂಡ ಬಗ್ಗದೆ ಶ್ರದ್ಧೆಯಿಂದ ಧ್ಯಾನ ಮಾಡೋಕೆ ಶುರು ಮಾಡ್ದ. ಸುಮಾರು 1 ವರ್ಷ ಆದಮೇಲೆ ಸೂರ್ಯದೇವ ಈತನ ಭಕ್ತಿನ ಮೆಚ್ಚಿದ. ಆದರೆ ಒಮ್ಮೆ ಈತನನ್ನ ಪರೀಕ್ಷೆ ಮಾಡೋ ಮನಸ್ಸಾಯಿತು. ಆದ್ರಿಂದ ಸೂರ್ಯ ಒಬ್ಬ ಸಾಮಾನ್ಯನ ವೇಷದಲ್ಲಿ ಬಂದು, ರಾಜರೇ, ನಿಮ್ಮ ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿದ್ಯಂತೆ ಅಂದ. ಆದರೂ ಸವರ್ಣ ಕಣ್ಮುಚ್ಚಿ ಕೂತಿದ್ದ. ರಾಜರೇ,
ಪ್ರಜೆಗಳೆಲ್ಲ ತಿನ್ನೋಕಿಲ್ದೆ ಸಾಯ್ತಾ ಇದ್ದಾರಂತೆ. ಪ್ರಾಣಿ ಪಕ್ಷಿಗಳ ಸಂಕುಲ ನಾಶವಾಗ್ತಿದೆಯಂತೆ. ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟಿದೆಯಂತೆ ಅಂದ. ಏನು ಮಾಡಿದ್ರೂ ಆತನನ್ನ ವಿಚಲಿತ ಮಾಡೋಕ್ಕಾಗಲೇ ಇಲ್ಲ. ಇದರಿಂದ ಸಂತುಷ್ಟನಾದ ಸೂರ್ಯದೇವ ತನ್ನ ನಿಜ ರೂಪವನ್ನು ತೋರಿ, ನನ್ನ ಕಿರಿಮಗಳು ತಪ್ತಿ ಕೂಡ ನಿನ್ನನ್ನು ಮೋಹಿಸಿದ್ದಾಳೆ, ಆದ್ರಿಂದ ನಾನು ಅವಳನ್ನ ನಿನಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ದ. ಮದುವೆ ಆದ ಮೇಲೆ ಸವರ್ಣ ಅವಳೊಂದಿಗೆ ಒಂದು ಗುಡಿಸಲನ್ನ ಕಟ್ಕೊಂಡು ಅಲ್ಲೇ ವಾಸ ಮಾಡತೊಡಗಿದ. ಅವಳ ಸೌಂದರ್ಯಕ್ಕೆ ತನ್ನ ರಾಜ್ಯ, ಅಲ್ಲಿನ ಜನತೆ ಎಲ್ಲಾನು ಮರೆತು ಬಿಟ್ಟಿದ್ದ. ಇತ್ತ ರಾಜ್ಯದಲ್ಲಿ ಮಳೆ ಇಲ್ಲದೆ ಭೀಕರ ಬರಗಾಲ ಬಂದಿತ್ತು. ಆತನ ಮಂತ್ರಿಗೆ ರಾಜ್ಯವನ್ನ ಸಾಗಿಸೋದು ಕಷ್ಟವಾಗಿ ಹೋಯ್ತು. ಆತ ಸರವಣನನ್ನ ಹುಡುಕಿ ಪರಿಸ್ಥಿತಿನ ವಿವರಿಸಬೇಕು ಅಂದ್ಕೊಂಡ. ಆ ಮಂತ್ರಿ ಜ್ಯೋತಿಷಿಯೊಬ್ಬರ ಬಳಿ ಹೋಗಿ ರಾಜ ಎಲ್ಲಿದ್ದಾನೆ ಹೇಳಿ ಅಂದ. ಆ ಜ್ಯೋತಿಷಿ ಒಂದು ವೀಳ್ಯದೆಲೆಯಲ್ಲಿ ಕುಂಕುಮ ಹಾಕಿ ಮಂತ್ರ ಹೇಳಿದಾಗ ರಾಜ ಇರೋ ಜಾಗ ಗೊತ್ತಾಯ್ತು. ತಕ್ಷಣ ಮಂತ್ರಿ ಕುದುರೆ ಹತ್ತಿ ಹೊರಟೆ ಬಿಟ್ಟ. ಅಲ್ಲಿ ಇಲ್ಲಿ ಹುಡುಕಾಡಿ ಕೊನೆಗೂ ರಾಜನ ಗುಡಿಸಲನ್ನ ತಲುಪ್ದ. ಮಂತ್ರಿನ ಕಂಡು ರಾಜಂಗೆ ತುಂಬಾ ಖುಷಿಯಾಯ್ತು. ಮಂತ್ರಿ ಕೆಲವು ತೈಲ ಚಿತ್ರಗಳನ್ನ ರಾಜಂಗ್ ತೋರಿಸ್ದ. ಆ ಚಿತ್ರಗಳಲ್ಲಿ ಶಿಶುಗಳನ್ನ ಸಾಕೋಕಾಗದೆ ಬಾವಿಗೆ ಎಸೀತಾ ಇರೋದು, ಪ್ರಾಣಿಗಳನ್ನ ಬಡಿದು ಕೊಂದು ಹಸಿ ಮಾಂಸವನ್ನ ತಿಂತಾ ಇರೋದು, ಹಾಗೆ ಬೆಳೆಗಳೆಲ್ಲ ಒಣಗಿ ಹೋದ ಚಿತ್ರಗಳಿದ್ವು. ಇದನ್ನ ನೋಡಿದ ರಾಜ, ಇದು ಯಾವ ರಾಜ್ಯದ ತೈಲ ಚಿತ್ರಗಳು ಅಂತ ಕೇಳ್ದ. ಆಗ ಮಂತ್ರಿ, ಇದು ಹಸ್ತಿನಾವತಿ ರಾಜ್ಯದ ಸದ್ಯದ ಪರಿಸ್ಥಿತಿ, ಅಂದ್ರೆ ನಿಮ್ಮದೇ ರಾಜ್ಯದ್ದು ಮಹಾಸ್ವಾಮಿ ಎಂದ. ಇದನ್ನು ಕೇಳಿ ಸವರ್ಣನ್ಗೆ ತುಂಬಾ ಬೇಜಾರಾಯ್ತು. ರಾಜ್ಯವನ್ನ ಕಡೆಗಣಿಸಿದ್ದಕ್ಕೆ ಪಶ್ಚಾತ್ತಾಪ ಆಯಿತು. ತಕ್ಷಣ ತನ್ನ ರಾಜ್ಯಕ್ಕೆ ಹೆಂಡತಿ ತಪ್ತಿ ಸಮೇತ ಹೋದ. ಈತ ಕಾಲಿಟ್ಟಾಗ ರಾಜ್ಯದಲ್ಲಿ ಮಳೆ ಶುರುವಾಯಿತು. ಮತ್ತೆ ರಾಜ್ಯ ಹಿಂದಿನ ವೈಭವಕ್ಕೆ ಮರಳಿತು. ರಾಜ ಸವರ್ಣ ಮತ್ತೆ ಉತ್ತಮ ರೀತಿಯಲ್ಲಿ ರಾಜ್ಯಭಾರ ಮಾಡಿದ್ರು. ತನ್ನಿಂದ ಆದ ಸಾವು ನೋವುಗಳು ಆತನಿಗೆ ಕೊನೆಯ ತನಕ ಕಾಡ್ತಾ ಇತ್ತು. ನೋಡಿದ್ರಲ್ಲ ಮಕ್ಕಳೇ, ಎಂಥ ನೀತಿ. ನಮಗೆ ಯಾವುದೇ ರೀತಿಯ ವ್ಯಾಮೋಹ ಬಂದರೆ ಅದು ನಮ್ಮ ಜವಾಬ್ದಾರಿಯನ್ನು ಮರೆಸಿಬಿಡುತ್ತೆ. ಮೋಹಪಾಶಕ್ಕೆ ಬಿದ್ದರೆ ಎಲ್ಲವೂ ಅಸ್ತವ್ಯಸ್ತವಾಗಿ ಹೋಗುತ್ತೆ. ಒಬ್ಬ ಜವಾಬ್ದಾರಿಯುತ ರಾಜ ತನ್ನ ರಾಜ್ಯನ ಸಂಕಷ್ಟಕ್ಕೆ ಸಿಲುಕೋ ಹಾಗೆ ಮಾಡಿರೋದು ಇದಕ್ಕೆ ನಿದರ್ಶನ.